ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಈ 2.5 ರೋಲ್ ಹೆಕ್ಸಾಗಾನ್ ಬ್ಯಾಸ್ಕೆಟ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ನಾನಿಲ್ಲಿ 2.5 ರೋಲ್ ತಗೊಂಡಿದ್ದೀನಿ. 1.5 ರೋಲ್ ಆರೆಂಜ್ ಕಲರು ಮತ್ತು ಗ್ರೀನ್ ಕಲರ್ 1 ರೋಲ್ ತಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಹಾಕೋದು ಅಂತ ನೋಡೋಣ. ಮೆಷರ್ಮೆಂಟ್ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಗ್ರೀನ್ ಕಲರ್ ಅಲ್ಲಿ 9 ವೈರ್ ತಗೊಂಡಿದ್ದೀನಿ, 7.5 ಅಡಿ ತಗೊಂಡು. ಅದೇ ರೀತಿ ಆರೆಂಜ್ ಕಲರ್ ಅಲ್ಲೂ ಕೂಡ 7.5 ಅಡಿ ತಗೊಂಡು 16 ವೈರ್ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಎಣಿಯೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಗ್ರೀನ್ ಕಲರ್ ರನ್ನಿಂಗ್ ವೈರ್ ತಗೊಂಡಿದ್ದೀನಿ. ಗ್ರೀನ್ ಕಲರ್ ರನ್ನಿಂಗ್ ವೈರ್ಗೆ ಕಟ್ ಮಾಡಿದೀವಲ್ಲ, ಅದರಲ್ಲಿ ಒಂದು ಗ್ರೀನ್ ಕಲರ್ ವೈರ್ ತಗೋಬೇಕು. ಒಂದು ವೈರ್ನ ತಗೊಂಡು ಈ ರೀತಿ ಮಡಚ್ಕೊಂಡು ಇದು ರನ್ನಿಂಗ್ ವೈರ್ಗೆ ಅಳತೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಅಳತೆ ಮಾಡ್ಕೋಬೇಕಾದ್ರೆ ನಾವು ಸೈಡಲ್ಲಿ ಬರೋದಲ್ವಾ, ಅದು ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ ನಮಗೆ. ಆದ್ರಿಂದ ನಾವು ಇಲ್ಲಿ ಮೆಷರ್ ಮಾಡಿ ಮಡಚ್ಬೇಕಾದ್ರೆ ನಾವು ಇಲ್ಲಿ ಒಂದು ಅರ್ಧ ಅಡಿಯಷ್ಟು ಬಿಟ್ಟು ಮಡಚ್ಕೋಬೇಕು. ನೋಡಿ, ನಾನು ಇಲ್ಲಿ ಮಡಚ್ಕೊತಾ ಇದ್ದೀನಿ. ಮಡಚ್ಕೊಂಡು ಇವಾಗ ನಾರ್ಮಲ್ ನಾಟ್ ಹಾಕೊಳ್ಳಿ. ಫಸ್ಟ್ ಇಲ್ಲಿ ನಾನು ಗ್ರೀನ್ ಕಲರ್ ವೈರ್ ತಗೊಂಡಿದ್ದೀನಿ. ನೋಡಿ, ಈ ರೀತಿ ನಾರ್ಮಲ್ ನಾಟ್ ಹಾಕೊಂಡು ಇವಾಗ 2 ವೈರು ಸಮ ಇದೆ ಅಂತ ನೋಡ್ಕೋಬೇಕು. ಒಂದು ಉದ್ದ ಒಂದು ತುಂಡ ಇದೆ. ಇವಾಗ ಉದ್ದ ಇರೋ ವೈರ್ ತಗೊಂಡು, ಈ ವೈರ್ ಉದ್ದ ಇದೆ, ಇದನ್ನ ಈ ರೀತಿ ತಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು 2 ವೈರು ಸಮ ಇದೆ ಅಂತ ನೋಡ್ಕೊಳ್ಳಿ. ಮತ್ತೆ ಇವಾಗ ಸಮ ಇದೆ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಒಂದು ಗ್ರೀನ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ 2 ಆರೆಂಜ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋಬೇಕು. ಕಟ್ ಮಾಡಿದೀವಲ್ಲ, ಅದರಲ್ಲಿ ಆರೆಂಜ್ ಕಲರ್ ವೈರ್ ಕಟ್ ಮಾಡ್ಕೊಂಡಿದೀವಲ್ಲ, ಅದರಲ್ಲಿ ಇವಾಗ ಒಂದು ವೈರ್ ತಗೊಂಡು ನೆಕ್ಸ್ಟ್ ಇಲ್ಲಿ ಮಡಚ್ಕೊಂಡು ರನ್ನಿಂಗ್ ವೈರ್ನ ಮಡಚ್ಕೊಂಡು ಕಟ್ ಮಾಡ್ಕೊಂಡಿರೋ ವೈರ್ನ ಈ ತರ ಮಡಗಿ, ಈ ವೈರ್ ಕೆಳಗಡೆ ಇದೆಯಲ್ವಾ, ಆ ವೈರ್ನ ಈ ರೀತಿ ಮೇಲ್ಗಡೆಗೆ ಲೂಪ್ ಒಳಗಿಂದ ಬಿಟ್ಟು ತಗೊಳ್ಳಿ. ಇವಾಗ ಹಾಕಿದ್ಮೇಲೆ ಮತ್ತೆ 2 ವೈರು ಸಮ ಇದೆ ಅಂತ ನೋಡ್ಕೋಬೇಕು. ಒಂದು ಉದ್ದ ಒಂದು ತುಂಡ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಮ ಆಗುತ್ತೆ. ನೋಡಿ, ಇಲ್ಲಿ ಸಮ ಇದೆ. ನೆಕ್ಸ್ಟ್ ಇನ್ನೊಂದು ಆರೆಂಜ್ ವೈರ್ನ ಜಾಯಿನ್ ಮಾಡಬೇಕು. ಅದನ್ನು 2 ತುದಿನ ಸಮ ಇಟ್ಕೊಂಡು ಮಡಚ್ಕೊಳ್ಳಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇವಾಗ ಒಂದು ಗ್ರೀನ್ 2 ಆರೆಂಜ್ ಆಯ್ತು. ನೆಕ್ಸ್ಟ್ ಮತ್ತೆ ಇಲ್ಲಿ ಒಂದು ಗ್ರೀನ್ ನ ಮಡಿಕೊಂಡು ಹೆಣ್ಕೊಂಡು ಹೋಗ್ಬೇಕು, ಅಂದ್ರೆ ಜಾಯಿನ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ನಾನಿಲ್ಲಿ ಫುಲ್ ಎಣ್ಕೊಂಡಿದ್ದೀನಿ. ಒಂದು ಗ್ರೀನು 2 ಆರೆಂಜ್, ಒಂದು ಗ್ರೀನು 2 ಆರೆಂಜ್, ಆ ರೀತಿ ಕೊನೆಯಲ್ಲಿ ಒಂದು ಗ್ರೀನ್ ಬರೋವರೆಗೂ ಎಣ್ಕೊಂಡು ಈ ರನ್ನಿಂಗ್ ವೈರ್ನ ಇಲ್ಲಿ ಫಸ್ಟ್ ಎಣ್ಕೊಂಡ್ ಬಿಟ್ಟಿದೀವಲ್ಲ, ಆ ವೈರ್ಗೆ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಅಳತೆ ಮಾಡ್ಕೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ನೆಕ್ಸ್ಟ್ ಆರೆಂಜ್ ಕಲರ್ ರನ್ನಿಂಗ್ ವೈರ್ ಇಂದ ಎಣ್ಕೊಂಡು ಹೋಗ್ಬೇಕು. ಈಗ ಫಸ್ಟ್ ನಾವು ರನ್ನಿಂಗ್ ವೈರ್ ಅಳತೆ ಮಾಡಿ ಕಟ್ ಮಾಡಿದ್ವಲ್ಲ, ಆ ವೈರ್ನ ಅಳತೆ ಮಾಡ್ಕೊಂಡು, ನೋಡಿ, ಅಳತೆ ಮಾಡ್ಕೊಂಡು ಇಲ್ಲಿಂದ ಎಣ್ಕೊಂಡು ಹೋಗ್ಬೇಕು. ಇದು ಸೆಂಟರ್ ಲೈನು. ಇಲ್ಲಿಂದ ಈ ರೀತಿ ಎಣ್ಕೊಂಡು ಹೋಗಿ. ಹೀಗೆ ಎಣ್ಕೊಂಡು ಹೋಗ್ಬೇಕು. ಈ ಸೆಂಟರ್ ಲೈನ್ ಇದೆಯಲ್ವಾ, ಇಲ್ಲಿಗೆ ಒಂದು ನಾಟ್ ಹಾಕೊಳ್ಳಿ. ಯಾಕಂದ್ರೆ ಈ ಸೆಂಟರ್ ಲೈನ್ ಇಂದ ಮೇಲ್ಗಡೆಗೆ 5 ಲೈನು, ಕೆಳಗಡೆಗೆ 5 ಲೈನ್ ಎಣ್ಕೋಬೇಕು. ಟೋಟಲ್ 11 ಲೈನ್ ಬರಬೇಕು. ಇವಾಗ ಹೇಗೆ ಅಂದ್ರೆ, ನಮ್ ಈ ಕಡೆ
ಯಾವ ರೀತಿ ಕಲರ್ ಜಾಯಿನ್ ಮಾಡಿದೀವಿ ಅದೇ ರೀತಿ ಇಲ್ಲಿ ಎಣ್ಕೊಬೇಕು ನೋಡಿ. ಫಸ್ಟ್ ಸೆಂಟರ್ ಲೈನ್ ಗ್ರೀನ್ ಇದೆ, ಮೇಲ್ಗಡೆ 2 ಆರೆಂಜು, ಒಂದು ಗ್ರೀನು, 2 ಆರೆಂಜು. ಈ ಕಡೆನೂ ಅಷ್ಟೇ 2 ಆರೆಂಜು, ಒಂದು ಗ್ರೀನ್, 2 ಆರೆಂಜು. ಆ ರೀತಿ ಇದು ಫುಲ್ ಕಂಟಿನ್ಯೂ ಮಾಡ್ಕೊಂಡು ಈ ಕಡೆ ತಿರುಗಿಸ್ಕೊಂಡು ಮತ್ತೆ ಇದೇ ರೀತಿ ಈ ವೈರ್ಗೆ ಅಳತೆ ಮಾಡ್ಕೊಂಡು ಮತ್ತೆ ಎಣ್ಕೊಂಡ್ ಬರ್ಬೇಕು. ಬೇಸ್ ಟೋಟಲ್ 11 ಲೈನ್ ಬರ್ಬೇಕು, ಹಾಗೆ ಎಣ್ಕೊಳ್ಳಿ. ನೋಡಿ ಇಲ್ಲಿ ನಾನು ಬೇಸ್ ಪೂರ್ತಿ ಹಾಕೊಂಡಿದೀನಿ. ಸೆಂಟರ್ ಲೈನ್ ಇದು, ಸೆಂಟರ್ ಲೈನ್ ಇಂದ ಈ ಕಡೆಗೆ 5 ಲೈನು, ಕೆಳಗಡೆಗೆ 5 ಲೈನ್ ಹಾಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಾವು ಫಸ್ಟ್ ಡಿಸೈನ್ಗೆ ನಾವು ಸುತ್ತ ಒಂದ್ 4 ಲೈನ್ ನಾರ್ಮಲ್ ಆಗಿ ಯಾವಾಗ್ಲೂ ನಾರ್ಮಲ್ ಬ್ಯಾಸ್ಕೆಟ್ ಎಣ್ಕೊಂಡು ಹೋಗ್ತೀವಲ್ಲ ರನ್ನಿಂಗ್ ವೈರ್ ಇಂದ, ಆ ರೀತಿ ಎಣ್ಕೊಬೇಕು. ಅದಕ್ಕೆ ನಾನು ಇಲ್ಲಿ ಗ್ರೀನ್ ಕಲರ್ ರನ್ನಿಂಗ್ ವೈರ್ ತಗೊಂಡಿದ್ದೀನಿ. ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಯಾವ್ದಾದ್ರು ಒಂದು ನಾಟ್ ಒಳಗೆ ನೋಡಿ, ನಾನು ಗ್ರೀನ್ ಕಲರ್ ತಗೊಂಡಿದ್ದೀನಿ. ಒಂದು 5 ನಾಟ್ಸ್ ಒಳಗಡೆ ಈ ರೀತಿ ಸಿಕ್ಸ್ಕೊತಾ ಇದ್ದೀನಿ. ಈ ರೀತಿ ಒಂದು 3-4 ನಾಟ್ಸ್ ಒಳಗಡೆ ಸೇರಿಸ್ಕೊಳ್ಳಿ. ನೋಡಿ ಇಲ್ಲಿ ನಾನು 4 ನಾಟ್ ಸಿಕ್ಸ್ಕೊಂಡೆ. ಇವಾಗ ಈ ವೈರ್ನ ಹಾಗೆ ಕರೆಕ್ಟ್ ಆಗಿ ಎಳ್ಕೊಂಡೆ. ಎಳ್ಕೊಂಡು ಇವಾಗ ಏನ್ ಮಾಡ್ಬೇಕಂತಂದ್ರೆ, ಇದು ಈ ರೀತಿ ಈ ಒಳಗಡೆ ಇದೆಯಲ್ವಾ, ಅದು ಹಿಂಗ್ ಬಂದಿರುತ್ತೆ. ನಾವು ಅದನ್ನ ಲೈಟ್ ಆಗಿ ತಿರುಗಿಸ್ಕೊಂಡು ನಾಟ್ಸ್ ಹಾಕೊಂಡು ಹೋಗೋಣ. ಇವಾಗ ಇದೇ ರೀತಿ ನಾರ್ಮಲ್ ನಾಟು ಸುತ್ತ ಬಾಕ್ಸ್ ನಾಟ್ ಬ್ಯಾಸ್ಕೆಟ್ಗೆ ಹೇಗೆ ಹಾಕ್ತಿವಿ ಆ ರೀತಿ ಸುತ್ತ ಹಾಕೊಂಡು ಹೋಗ್ಬೇಕು. ಸುತ್ತ 4 ಲೈನ್ ಹಾಕೋಬೇಕು. ಈ ರೀತಿ ಸುತ್ತ ಹಾಕೊಂಡ್ ಬರ್ಬೇಕು. ನೋಡಿ ಇಲ್ಲಿ ನಾನು ಸುತ್ತ ಹಾಕೊಂಡಿದೀನಿ. ಇವಾಗ ಇಲ್ಲಿ ಮೂಲೆ ತಿರ್ಗ್ಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಈ ವೈರ್ನ ಮಡಚ್ಕೊಂಡು ಟೈಟ್ ಆಗಿ ಹಾಕೋಬೇಕು. ಮೂಲೆಯಲ್ಲಿ ತಿರ್ಗಿಸ್ಬೇಕಾದ್ರೆ ಟೈಟ್ ಆಗಿ ಹಾಕೋಬೇಕು. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ಆಗಿ ಹಾಕೊಳ್ಳಿ. ನೆಕ್ಸ್ಟ್ ಲೈನ್ ನ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ತರ ಹಾಕಿದ್ಮೇಲೆ ಈ 2 ವೈರ್ನ ನೋಡಿ ಇದನ್ನು ಕನೆಕ್ಟ್ ಮಾಡ್ಕೋಬೇಕು. ಇದು ಯಾವ ರೀತಿ ಜಾಯಿನ್ ಮಾಡೋದಂದ್ರೆ, ಲೇಡರ್ ನಟ್ ಹಾಕೋಬೇಕು. ಲೇಡರ್ ನಟ್ ಹಾಕೋದಿಕ್ಕೆ ಈ ಮೇಲ್ಗಡೆ ಹೋಗ್ತಿದೆಯಲ್ಲ ಈ ವೈರ್ನ ಲೂಸ್ ಮಾಡ್ಕೊಳ್ಳಿ. ಈ ವೈರ್ನ ರೀತಿ ಲೂಸ್ ಮಾಡ್ಕೊಂಡು ಈ ಗ್ರೀನ್ ಕಲರ್ ವೈರ್ ಇದೆಯಲ್ವಾ ಅದನ್ನ ಈ ರೀತಿ ಮಡಚ್ಕೊಂಡು ಈ ಲೂಪ್ ಆರೆಂಜ್ ಕಲರ್ ಲೂಪ್ ಒಳಗಡೆ ಬಿಡ್ಬೇಕು. ಬಿಟ್ಟು ಈ ಮೇಲ್ಗಡೆ ಹೋಗ್ತಾ ಇರೋ ಆರೆಂಜ್ ಕಲರ್ ವೈರ್ನ ಈ ಲೂಪ್ ಒಳಗಡೆ ಬಿಟ್ಟು ತೆಗಿಬೇಕು. ಮೇಲ್ಗಡೆ ಎಳಿಬೇಕು.
ಕರೆಕ್ಟಾಗಿ ವೈರು ಆಲ್ರೆಡಿ ಇರೋ ಗ್ರೀನ್ ಕಲರ್ ವೈರ್ ಮೇಲೆ ಕೂರೋಗಿ ಮಡಿಕೊಳ್ಳಿ. ಮಾಡಿಕೊಂಡು ಈ ಆರೆಂಜ್ ಕಲರ್ ವೈರ್ನ ಟೈಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರಬೇಕು. ನೆಕ್ಸ್ಟ್ ಇದೇ ಗ್ರೀನ್ ಕಲರ್ ವೈರ್ನ ರನ್ನಿಂಗ್ ವೈರ್ ಆಗಿ ಮಾಡಿಕೊಂಡು ಪಕ್ಕದಲ್ಲಿ ಇದೆಯಲ್ಲ ಆರೆಂಜ್ ಕಲರ್ ವೈರು, ಇದರಿಂದ ನಾಟ್ಸ್ನ ಸ್ಟಾರ್ಟ್ ಮಾಡ್ಕೊಂಡೋಗಿ ಇದೇ ರೀತಿ 4 ಲೈನ್ ಹಾಕೋಬೇಕು. ಇವಾಗ ಕಂಟಿನ್ಯೂ ಮಾಡ್ಕೊಂಡು ಸುತ್ತ ಎಣ್ಕೊಂಡು ಹೋಗಿ. ನೋಡಿ ಇಲ್ಲಿ ನಾನು 4 ಲೈನ್ ಎಣ್ಕೊಂಡಿದ್ದೀನಿ. 1 2 3 4 ಲೈನ್ ಇಲ್ಲಿಗೆ ಇಲ್ಲಿ ಲೇಡರ್ ನಟ್ ಹಾಕೊಂಡು ಫಿನಿಶ್ ಮಾಡ್ಕೊಬೇಕು. ಲೇಡರ್ ನಟ್ ಹಾಕೋದಿಕ್ಕೆ ಈ ವೈರ್ ಇದೆಯಲ್ಲ ಇದನ್ನ ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡ್ಕೊಂಡು ಈ ರನ್ನಿಂಗ್ ವೈರ್ ಇದೆಯಲ್ಲ ಗ್ರೀನ್ ಕಲರು, ಅದನ್ನ ಲೂಸ್ ಮಾಡಿದ್ವಲ್ಲ ಆ ವೈರ್ ಒಳಗಡೆ ಈ ರೀತಿ ಬಿಡಬೇಕು. ಬಿಟ್ಟು ಬರೋ ಲೂಪ್ ಒಳಗೆ ಈ ಆರೆಂಜ್ ಕಲರ್ ಮೇಲ್ಗಡೆ ಹೋಗ್ತಿದ್ಯಲ್ವಾ, ಈ ವೈರ್ನ ಇದ್ರೊಳಗೆ ಬಿಟ್ಟು ತಗೊಳ್ಳಿ. ಈ ರೀತಿ ಆದ್ಮೇಲೆ ಈ ಎಕ್ಸ್ಟ್ರಾ ಇದೆಯಲ್ವಾ, ಎಕ್ಸ್ಟ್ರಾ ಅಂದ್ರೆ ಈ ರನ್ನಿಂಗ್ ವೈರ್ ಜೊತೆ ಇರೋ ವೈರ್ನ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಇದನ್ನ ಹಾಗೆ ಈ ರೀತಿ ಒಳಗಡೆ ಸಿಕ್ಸ್ಕೊಂಡ್ಬಿಡಿ. ಸಿಕ್ಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಈ ಎರಡೆರಡು ವೈರ್ ಇದೆಯಲ್ವಾ, ಇವಾಗ ಎರಡೆರಡು ವೈರ್ನ ಸೇರಿಸ್ಕೊಂಡು ನಾಟ್ ಹಾಕೊಂಬನ್ನಿ. ಯಾವ್ದಾದ್ರೂ ತಗೊಳ್ಳಿ, ನಾನಿಲ್ಲಿ ಆರೆಂಜ್ ಕಲರ್ ತಗೊಂತಿದ್ದೀನಿ ಫಸ್ಟ್. ಈ ರೀತಿ ನಾನಿಲ್ಲಿ ಸುತ್ತ ಎಣ್ಕೊಂಡಾಗಿದೆ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ರನ್ನಿಂಗ್ ವೈರ್ ಇಂದ ಎಣ್ಕೊಬೇಕು. ಇಲ್ಲಿ ನಾವು ಸ್ಟಾರ್ಟಿಂಗ್ ಗ್ರೀನ್ ಕಲರ್ ರನ್ನಿಂಗ್ ವೈರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಆರೆಂಜ್ ಕಲರ್ ರನ್ನಿಂಗ್ ವೈರ್ ಯೂಸ್ ಮಾಡ್ಬೇಕು. ಸೆಂಟ್ರಲ್ ಫುಲ್ ಆರೆಂಜ್ ಕಲರ್, ಮತ್ತೆ ಇದೇ ರೀತಿ ಮೇಲ್ಗಡೆ ಬರ್ಬೇಕಾದ್ರೆ ಮತ್ತೆ ಆರೆಂಜ್ ಕಲರ್. ನಾವ್ ಇವಾಗ ಎಲ್ಲಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ ಈ ವೈರ್ ತಗೋತಾ ಇದ್ದೀನಿ. ನೋಡಿ ಇಲ್ಲಿ ಈ ವೈರ್ನ ಇಲ್ಲಿ ಸಿಕ್ಸ್ಕೊಂತಾ ಇದ್ದೀನಿ. ಒಳಗಡೆ ಸಿಕ್ಸ್ಕೊಬೇಕು ಫಸ್ಟ್.
ಈ ರೀತಿ ಒಂದು 3 ನಾಟಲ್ಲಿ ಸೇರಿಸ್ಕೊಂಡು ನಾನು ಈ ರೀತಿ ಎಳ್ಕೊಂತ ಇದ್ದೀನಿ. ಎಳ್ಕೊಂಡ್ರೆ ಕಟ್ ಮಾಡೋದು ಬೇಕಾಗಿಲ್ಲ. ಇವಾಗ ನೋಡಿ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಕೊಂತ ಇದ್ದೀನಿ. ಫಸ್ಟ್ ಈ ವೈರ್ನ ಈ ರೀತಿ ಮಡಚ್ಕೊಂಡು ಈ ರೀತಿ ಒಂದೊಂದು ವೈರಲ್ಲೂ ರನ್ನಿಂಗ್ ವೈರ್ನ ಎಣ್ಕೊಂಡು ಹೋಗ್ಬೇಕು. ನಾವು ನೋಡಿರಿ ಒಂದು ವೈರ್ ಎಣ್ಕೊಂಡೆ. ನೆಕ್ಸ್ಟ್ ಈ ನಾಟಲ್ಲಿ ಫಸ್ಟ್ ವೈರ್ ಅಂದ್ರೆ ಎಡದ ಕಡೆ ಇರೋ ವೈರ್ ತಗೊಂಡು ಎಣ್ಕೊಂತ ಇದ್ದೀನಿ. ಸ್ವಲ್ಪ ಟೈಟಾಗಿ ಹಾಕೊಳ್ಳಿ, ಆವಾಗಲೇ ಆ ಎಕ್ಸಾಗನ್ ಡಿಸೈನ್ ಬರೋದು. ನೋಡಿ ಈ ರೀತಿ ಬರಬೇಕು ನಿಮಗೆ. ನೋಡಿ ಈ ರೀತಿ ಬರಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಈ ವೈರಿಂದ ಪಕ್ಕದಲ್ಲಿ ಇದೆಯಲ್ವಾ ಆ ವೈರಿಗೆ ನಾಟ್ ಹಾಕೊಳ್ಳಿ. ಮತ್ತೆ ಈ ವೈರ್ಗೆ ನಾಟ್ ಹಾಕೊಳ್ಳಿ. ಇಲ್ಲಿವರೆಗೆ ನಾಟ್ ಹಾಕೊಂಡು ನೆಕ್ಸ್ಟ್ ಈ ರನ್ನಿಂಗ್ ವೈರಿಂದ ಪಕ್ಕದಲ್ಲಿ ಇದೆಯಲ್ವಾ ಈ ವೈರ್ಗೆ ನಾಟ್ ಹಾಕೋಬೇಕು. ನೆಕ್ಸ್ಟ್ ಪಕ್ಕದಲ್ಲಿರೋ ವೈರ್ಗೆ ನಾಟ್ ಹಾಕೊಂಡೋಗಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋಗಿ. ಇದೇ ರೀತಿ ಸುತ್ತ ಇರೋ ಎಲ್ಲಾ ವೈರ್ಗೂ ನಾಟ್ ಹಾಕೊಂಡೋಗಿ. ನೋಡಿ ನಾನು ಎಣ್ಕೊಂಡ್ಮೇಲೆ ಸುತ್ತ ಎಣ್ಕೊಂಡು ಬಂದಾದ್ಮೇಲೆ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಎರಡೆರಡು ವೈರ್ ಇದೆಯಲ್ಲ ಅಲ್ಲಿಗೆ ಒಂದೊಂದು ನಾಟ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ 2 ವೈರ್ ಇದೆಯಲ್ವಾ, ಇಲ್ಲಿ ಹೇಗೆ ಹಾಕಬೇಕು ಅಂತಂದರೆ ಫಸ್ಟು ನಾವು ಇಲ್ಲಿ 2 ವೈರಿಂದ ನಾಟ್ ಹಾಕಿದ್ವಿ, ಅದನ್ನ ನೇರಕ್ಕೆ ಮೇಲೆ ಹಾಕಬಾರ್ದು, ಪಕ್ಕದಲ್ಲಿ ಇರೋದಕ್ಕೆ ಮಾತ್ರ ಪಕ್ಕದಲ್ಲಿ ಇದೆಯಲ್ಲ ಆ 2 ವೈರ್ಗೆ ನಾಟ್ ಹಾಕ್ಕೋಬೇಕು. ನೋಡಿ ಇಲ್ಲಿ ನಾಟ್ ಹಾಕಿದ್ದೀನಿ, ಅದಕ್ಕೆ ಈ ಪಕ್ಕದಲ್ಲಿ 2 ವೈರ್ ಇದೆಯಲ್ಲ ಇಲ್ಲಿಗೆ ನಾಟ್ ಹಾಕ್ಕೋತಾ ಇದ್ದೀನಿ. ಇದೇ ರೀತಿ ಸುತ್ತ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ನಾನು ಸುತ್ತ ಹಾಕ್ಕೊಂಡು ಬರೋಕ್ಕೆ ಟೈಮ್ ಆಗುತ್ತೆ, ಅದಕ್ಕೆ ಈಗಲೇ ಹೇಳ್ಕೊಡ್ತಾ ಇದ್ದೀನಿ. ಈ ವೈರ್ನ ಅಂದರೆ ರನ್ನಿಂಗ್ ವೈರ್ನ ಈ 2 ವೈರ್ ನಡುವೆ ತಗೊಂಡು ನೀವು ಕಟ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಜಾಯಿನ್ ಮಾಡಿಕೊಂಡು ಕೂಡ ಹೋಗ್ಬೋದು. ಲೇಡರ್ ನಟ್ ಕಂಪಲ್ಸರಿ ಹಾಕಬೇಕು. ಇಲ್ಲ ಅಂದರೆ ಈ ವೈರ್ನ ಹೀಗೆ ತಗೊಂಡು ಇಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಹಾಕ್ಕೊಂಡು ನೆಕ್ಸ್ಟು ಅದೇ ರೀತಿ ಫಸ್ಟ್ ಹೆಣದ್ವಲ್ಲ ಅದೇ ರೀತಿ ಪಕ್ಕದಲ್ಲಿರೋ ವೈರ್ಗೆ ನಾಟ್ ಹಾಕ್ಕೊಳ್ಳಿ. ಈ ರೀತಿ ಬರಬೇಕು. ನೆಕ್ಸ್ಟು ಈ ವೈರಿಂದ ಈ ವೈರ್ಗೆ ನಾಟ್ ಹಾಕ್ಕೋಬೇಕು. ಈ ವೈರಿಂದ ಈ ವೈರ್ಗೆ ನಾಟ್ ಹಾಕ್ಕೊಳ್ಳಿ. ಫಸ್ಟ್ ಹೆಣ್ವಲ್ಲ ಅದೇ ರೀತಿ ಸುತ್ತ ಕಂಟಿನ್ಯೂ ಮಾಡ್ಕೊಂಡು ಬನ್ನಿ.
ಈ ರೀತಿ ಬರಬೇಕು. ಇದು ಸುತ್ತ ಎಣ್ಕೊಂಡು ಬಂದಮೇಲೆ ಈ ವಯರ್ಗೆ ಲೇಡರ್ ನಟ್ ಹಾಕ್ಕೊಂಡು ಮತ್ತೆ ಎರಡೆರಡು ವಯರ್ನ, ಅಂದರೆ ಇವಾಗ ಇಲ್ಲಿ 2 ವಯರ್ನ ಜಾಯಿನ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈ 2 ವಯರ್ಗೆ ನಾಟ್ ಹಾಕಬೇಕು. ಆ ರೀತಿ ಸುತ್ತ ಎಣ್ಕೊಂಬನ್ನಿ. ನೋಡಿ, ಇಲ್ಲಿ ನಾನು ಆರೆಂಜ್ ಕಲರ್ ವಯರ್ನ ಇಲ್ಲಿಗೆ ನಿಲ್ಲಿಸ್ಕೊಂಡು ವಯರ್ನ ಕಟ್ ಮಾಡಿ ಒಳಗಡೆ ಸಿಕ್ಸ್ಕೊಂಡೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಇಷ್ಟು ಹೈಟ್ ಬಂದೈತೆ. ನೆಕ್ಸ್ಟು ಅದೇ ನೇರಕ್ಕೆ ಮೇಲ್ಗಡೆ ಗ್ರೀನ್ ಕಲರ್ ರನ್ನಿಂಗ್ ವಯರ್ನ ಮಡಿಕೊಂಡು ಎಣ್ಕೊಂಡು ಹೋಗಿದ್ದೀನಿ. ಆರೆಂಜ್ ಕಲರ್ ಹೇಗೆ ನಾವು ಎಣ್ಕೊಂಡು ಹೋದ್ವೋ ರನ್ನಿಂಗ್ ವೈರ್ ಈ ಕಡೆ ಸುತ್ತ, ಅದೇ ರೀತಿ ಇಲ್ಲಿ ಎರಡೆರಡು ವೈರ್ನ ಜಾಯಿನ್ ಮಾಡಿ ಎಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ನೋಡಿ, ಇಲ್ಲೊಂದು ವೈರ್ ಇದೆಯಲ್ಲ, ಈ ವೈರು ಇಲ್ಲಿಂದ ನಾನು ರನ್ನಿಂಗ್ ವೈರ್ ಅಲ್ಲಿ ಗ್ರೀನ್ ಕಲರ್ ತಗೊಂಡು ಸುತ್ತ ಎಣ್ಕೊಂಡಿದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಸುತ್ತ ಎಣ್ಕೊಂಡೆ, ಒಂದ್ ಲೈನ್ ಎಣ್ಕೊಂಡಿದೀನಿ ಗ್ರೀನ್ ಕಲರ್ ರನ್ನಿಂಗ್ ವೈರ್ ಅಲ್ಲಿ. ಇವಾಗ ಕೊನೆ ನಾಟು ಇಲ್ಲಿ ಹಾಕೊಂಡು ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಈ ವೈರ್ ಅಲ್ಲಿ ನಾವು ಲೇಡರ್ ನಾಟ್ ಹಾಕೋಬೇಕು. ಹೀಗೆ ಈ ವೈರ್ನ ಗ್ರೀನ್ ಕಲರ್ ವೈರ್ನ ಲೂಸ್ ಮಾಡ್ಕೊಂಡು ಈ ರೀತಿ ಲೂಪ್ ಒಳಗಡೆ ಈ ಎಕ್ಸ್ಟ್ರಾ ಫಸ್ಟ್ ಜಾಯಿನ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ವೈರ್ ಇದೆಯಲ್ಲ, ಇದನ್ನ ಆಮೇಲೆ ಒಳಗಡೆ ಸಿಕ್ಸ್ಕೊಳ್ಳೋಣ. ಇವಾಗ ನೋಡಿ ಹೀಗ್ ಬಂತು. ಇವಾಗ ನಾವ್ ಹೇಗ್ ಎಣ್ಕೊಂಡು ಹೋಗ್ಬೇಕು ಅಂತಂದ್ರೆ ನೋಡಿ, ಇವಾಗ ಎಲ್ಲ ಎರಡೆರಡು ವೈರ್ ಇದೆಯಲ್ವಾ, ಎಲ್ಲಿ ಬೇಕಾದ್ರೆ ಎಣ್ಕೊಂಡು ಹೋಗ್ಬೋದು. ಇವಾಗ ಇಲ್ಲಿ ಕೆಳಗಡೆ ಬಾರ್ಡರ್ ಹೇಗೆ ಗ್ರೀನ್ ಕಲರ್ ಹಾಕಿದ್ವಿ ಅದೇ ರೀತಿ ಮೇಲ್ಗಡೆ ಗ್ರೀನ್ ಕಲರ್ ಬಾರ್ಡರ್ ಬರೋ ರೀತಿ ಹಾಕೋಬೇಕು. ಇವಾಗ ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಹೋಗಿ ಇದೇ ರೀತಿ ಸುತ್ತ ಎಣ್ಕೊಂಡ್ ಬರ್ಬೇಕು. ಇಲ್ಲಿ ಒಂದು ವೈರ್ ಇಷ್ಟು ಉದ್ದ, ಯಾವ್ದಾದ್ರು ಒಂದು ವೈರ್ ಇಷ್ಟು ಉದ್ದ ಬಂದ್ಮೇಲೆ ನೀವು ಇಷ್ಟು ಉದ್ದ ಇರ್ಬೇಕಾದ್ರೇನೆ ನೀವು ನಿಲ್ಸ್ಬಿಡಿ. ನೋಡಿ ಈ ರೀತಿ ಬರ್ಬೇಕು. ನಾನು ಮತ್ತೆ ಹೊಸದಾಗಿ ಗ್ರೀನ್ ಕಲರ್ ವೈರ್ನ ಇಲ್ಲಿ ಹೇಗೆ ಆರೆಂಜ್ ಕಲರ್ ವೈರ್ನ ಜಾಯಿನ್ ಮಾಡಿದ್ವಿ ಅದೇ ರೀತಿ ಇಲ್ಲಿ ಗ್ರೀನ್ ಕಲರ್ ವೈರ್ ಮಾಡಿಕೊಂಡು ಸುತ್ತ ರನ್ನಿಂಗ್ ವೈರ್ ಇಟ್ಕೊಂಡು ಎಣ್ಕೊಂಡ್ ಬನ್ನಿ. ಒಂದ್ ಲೈನ್ ಆದ್ಮೇಲೆ ಮತ್ತೆ ಇಲ್ಲಿ ಲೇಡರ್ ನಟ್ ಹಾಕೊಂಡು ಮೇಲ್ಗಡೆ ಆ ವೈರ್ ತಗೊಂಡೆ ಗ್ರೀನ್ ಕಲರು. ಇದೇ ರೀತಿ ಕೆಳಗಡೆ ಹಾಕಿದ್ವಲ್ಲ ಅದೇ ರೀತಿ ಇವಾಗ ಮೇಲ್ಗಡೆ ಸುತ್ತ ಹಾಕೊಂಡ್ ಬರ್ಬೇಕು. ಇಷ್ಟೇ, ಸುತ್ತ ಹಾಕೊಂಡ್ ಬನ್ನಿ. ನೋಡಿ, ಇಲ್ಲಿ ನಾನು ಪೂರ್ತಿ ಎಣ್ಕೊಂಡು ಸಿಕ್ಸ್ಕೊಂಡಿದೀನಿ. ನಿಮ್ಗೆ ಯಾವ ರೀತಿ ಇಲ್ಲಿ ಗ್ರೀನ್ ಕಲರ್ ರನ್ನಿಂಗ್ ವೈರ್ ಇದೆಯಲ್ವಾ, ಇದನ್ನ ಯಾವ ರೀತಿ ಎಂಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 3 ಲೈನ್ ಹಾಕೊಂಡಿದೀನಿ ಬಾರ್ಡರ್ ಆಗಿ ಗ್ರೀನ್ ಕಲರ್ನ. ಇದು 3 ಲೈನ್ ಹಾಕಿದ್ಮೇಲೆ ಸ್ಟಾರ್ಟ್ ಮಾಡಿದ್ವಲ್ಲ, ಅಂದ್ರೆ 3ನೇ ಲೈನ್ ಸ್ಟಾರ್ಟ್ ಮಾಡಿದ್ವಲ್ಲ ಆ ವೈರ್ಗೆ ಲೇಡರ್ ನಟ್ ಹಾಕೊಂಡು ಮುಗಿಸ್ಕೊಬೇಕು. ನೋಡಿ, ಈ ನಾಟ್ನ ಲೂಸ್ ಮಾಡ್ಕೊಂಡು ಈ ಲೂಪ್ ಒಳಗೆ ಇದನ್ನ ಮಡಚಿ ಗ್ರೀನ್ ಕಲರ್ ವೈರ್ನ ಒಳಗಡೆ ಬಿಟ್ಟು ಈ ಮೇಲ್ಗಡೆ ಹೋಗ್ತಿದ್ಯಲ್ವಾ ಆ ವೈರ್ನ ಹಾಕಿ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಂಡು ಈ ವೈರ್ನ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಟ್ಟು ಒಳಗಡೆ ಸಿಕ್ಸೋ ಅಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇವಾಗ ಈ ವೈರ್ನ ಒಳಗಡೆ ಸಿಕ್ಸ್ಕೊಳ್ಳಿ. ರೀತಿ ಒಂದೆರಡು ನಾಟ್ಗೆ ಸಿಕ್ಸ್ಕೊಳ್ಳಿ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಈ ಎರಡು
ವೈರ್ನ ಇನ್ನು ಸುತ್ತ ಹೇಗೆ ಸಿಕ್ಸೋದು ಅಂತ ಇದ್ರಲ್ಲಿ ಹೇಳ್ಕೊಡ್ತೀನಿ. ಫಸ್ಟು ಇದ್ರ ಕೆಳಗಡೆ ಇದೆಯಲ್ವಾ ಒಂದು ನಾಟು, ಅದನ್ನ ಬಿಟ್ಬಿಟ್ಟು ನಾವು ಕೈಯಲ್ಲಿ ಹಿಡ್ದಿದ್ವಲ್ಲ ಈ ನಾಟ್ನ ಬಿಟ್ಟು ಲೆಕ್ಕ ಹಾಕೊಳ್ಳಿ. ಬಿಟ್ಟು ಒಂದು ಎರಡನೇ ನಾಟ್ ಇದೆಯಲ್ವಾ ಆ ನಾಟ್ಗೆ ಸಿಕ್ಸ್ಕೊಳ್ಳಿ. ಈ ರೀತಿ ಟೈಟ್ ಮಾಡಿಕೊಂಡು ನೆಕ್ಸ್ಟ್ ಈ ನಾಟ್ ಇದೆಯಲ್ವಾ ಸೆಂಟ್ರಲ್ಲಿ ಆ ನಾಟ್ಗೆ ಹಾಕೊಳ್ಳಿ. ತಗೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಈ ನಾಟ್ ಲೆಫ್ಟ್ ಅಲ್ಲಿ ಒಂದು ನಾಟ್ ಇದೆಯಲ್ವಾ ಅದಕ್ಕೆ ಸಿಕ್ಸ್ಕೊಳ್ಳಿ. ಈ ರೀತಿ ಸಿಕ್ಸ್ಕೊಂಡು ಅದ್ರ ಕೆಳಗಡೆ ಒಂದು ನಾಟ್ ಇದೆ ಗೊತ್ತಾ ಸೆಂಟ್ರಲ್ಲಿ, ಅದಕ್ಕೊಂದ್ಸಲ ಸಿಕ್ಸ್ಕೋಬೇಕು. ಟೈಟ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ವೈರು ಇಲ್ಲಿ ಒಂದು ನಾಟ್ ಇದೆ, ಆ ನಾಟ್ ಬಿಟ್ಟು ಎರಡನೇ ನಾಟ್ಗೆ ಹಾಕೋಬೇಕು. ಯಾಕಂದ್ರೆ ಒಂದು ನಾಟ್ ಮಡಚಿದ್ರೆ ಇದ್ರ ಕೆಳಗಡೆ ಆ ನಾಟ್ ಸ್ಕ್ರೂ ಆಗ ಹಾಕೋಬೇಕು. ಈ ರೀತಿ ಟೈಟಾಗಿ ಎಳ್ಕೊಳ್ಳಿ. ಟೈಟಾಗಿ ಹಾಕೊಂಡು ಮತ್ತೆ ಆ ಸೆಂಟರ್ ನಾಟ್ಗೆ ಹಾಕೋಬೇಕು. ಇವಾಗ ಈ ವೈರ್ನ ಒಂದು ಲೆಫ್ಟ್ಗೆ ಒಂದು ರೈಟ್ಗೆ ಆ ರೀತಿ ಸಿಕ್ಸ್ಕೊಳ್ಳಿ. ಫಸ್ಟ್ ಹಾಕಿದ್ದು ಲೆಫ್ಟ್ ಸಿಕ್ಸ್ಕೊಂಡೆ, ಅದಕ್ಕೆ ಇವಾಗ ರೈಟ್ಗೆ ಈ ನಾಟ್. ಇವಾಗ ನೆಕ್ಸ್ಟ್ ಸೆಂಟ್ರಲ್ ಇದೆಯಲ್ವ ಕೆಳಗಡೆ ಆ ನಾಟ್. ಬೇಕಾದ್ರೆ ಈ ವೈರ್ನ ಇನ್ನೊಂದು ನಾಟಿಗೆ ಸಿಕ್ಸ್ಕೋಬೇಕಂದ್ರೆ ಸಿಕ್ಸ್ಕೊಳ್ಳಿ. ಇವಾಗ ಈ ಎಕ್ಸ್ಟ್ರಾ ಮಿಕ್ಕಿದೆಯಲ್ವಾ ಆ ವೈರ್ಗಳನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ವಲ್ಪ ಬಿಟ್ಟು ಎಲ್ಲ ವೈರ್ನು ಸುತ್ತ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ಸುತ್ತ ಇದ್ದ ವೈರ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದೆ ಫೈನಲ್ ಲುಕ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಲೈಕು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.